ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ಬಂದು, ನಮ್ಮ ಕಡೆ ಹಳ್ಳಿ ಕಡೆ ಎಲ್ಲ ಇದನ್ನು ಅನ್ನ ಒಗ್ಗರಣೆ ಅಂತ ಹೇಳ್ತಾರೆ. ಇದನ್ನು ಚಿತ್ರಾನ್ನ ಅಂತ ಕೂಡ ಹೇಳ್ಬೋದು ನಾವು. ಇದು ಎಷ್ಟು ಸಿಂಪಲಾಗಿ ಎಷ್ಟು ಬೇಗ ಆಗುತ್ತೆ ಅಂತಂದರೆ, ಈಗ ಡೈಲಿ ಬ್ರೇಕ್ಫಾಸ್ಟ್ಗೆ ಇದು ಈಸಿ ಮತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. ಇದಕ್ಕೆ ನಾವು ತೊಗೊಂಡಿದ್ದೀವಿ ಒಂದು ಈರುಳ್ಳಿ, ದಪ್ಪ ಗಾತ್ರದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 5ರಿಂದ 6 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಅನ್ನ ಒಗ್ಗರಣೆನ ಮಾಡ್ಕೋಬೋದು. ಇದನ್ನು ಮಾರ್ನಿಂಗೇ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಈಸಿಯಾಗಿ ಬೇಕಾಗುತ್ತೋ ಆವಾಗ ನೀವು ಇದನ್ನು ಕುಕ್ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಗ್ಯಾಸ್ಟ್ರಿಕ್ ಆಗುತ್ತೆ ನಮಗೆ ಅಂತ ಅನ್ನೋರು ಹಸಿರು ಮೆಣಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಇನ್ನು ಖಾರ ಜಾಸ್ತಿ ಬೇಕು, ನಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾವು ಆ್ಯಡ್ ಮಾಡಬೇಕು. ಇದು ಸ್ವಲ್ಪ ಡೀಪ್ ರೋಸ್ಟ್ ಆಗೋ ತನಕ ನಾವು ಅದನ್ನು ಎಣ್ಣೆಲೇ ಹುರಿಬೇಕು. ಇದು ಸ್ವಲ್ಪ ಹಾಗೆ ಫ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಈ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಜೀರಿಗೆನ ಸೇರಿಸ್ತಿದ್ದೀನಿ. ನೀವು ಇದಕ್ಕೆ ಕಡಲೆ ಬೀಜ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಇದಾದಮೇಲೆ ಇದು 3 ಸ್ವಲ್ಪ ಫ್ರೈ ಆಗೋದಕ್ಕೆ ಹಾಗೆ ಬಿಡಬೇಕು. ಇದ್ರ ಮಧ್ಯೆ ನನ್ನ ಮಗ ಬೇರೆ ಬರ್ತಾನೆ, ನೋಡಿ ಅವನು ಹೇಗೆ ಮಾಡ್ತಾನೆ ಅಂತ. ಎಲ್ಲಿಗೆ ತಿಂಡಿ ಮಾಡೋದು ಬೇಡವಂತ, ತಿಂಡಿ ಮಾಡೋದು ಬೇಡವಾ, ಆಚೆ ಹೋಗೋಣ ಬಾ ಅಂತಿದ್ದಾನೆ. ಅದರ ಗ್ಯಾಪಲ್ಲಿ ನಾನು ಸ್ವಲ್ಪ ಕಡಲೆಬೇಳೆನೂ ಸೀಸ್ಬಿಟ್ಟೆ. ಆಮೇಲೆ ನಾನು ಬೇಗನೆ ಈರುಳ್ಳಿ ಕೂಡ ಅದಕ್ಕೆ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದು ಅದು ನೀಟಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಬರುತ್ತೆ. ಅಡುಗೆನಲ್ಲಿ ತುಂಬ ಈರುಳ್ಳಿನ ನಾವು ಎಣ್ಣೆಯಲ್ಲಿ ನೀಟಾಗಿ ಬೇಯಿಸಿದಷ್ಟು ಅಡುಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಅದನ್ನು ಬೇಯಿಸಬೇಕಾಗುತ್ತೆ ಈರುಳ್ಳಿನ. ನೋಡಿ, ಮಕ್ಕಳಿದ್ರೆ ಮನೇಲಿ ಹಿಂಗೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗ್ತಾನೆ ಇರುತ್ತೆ. ಸ್ವಲ್ಪ ಸೀದಂಗಾಗಿದೆ ಕಡಲೆಬೇಳೆ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಇದನ್ನ ಸ್ಟಾರ್ಟಿಂಗೇ ಹಾಕಬೇಡಿ ನೀವು, ಅಂದರೆ ತುಂಬ ಘಾಟಾಗಿಬಿಡುತ್ತೆ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನೀವು ಅದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ. ಅಂದರೆ ಈರುಳ್ಳಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ ನೀವು. ಅದಾದಮೇಲೆ ಬೇಕಾದರೆ ನಿಮಗೆ ಇನ್ನೂ ಕಡಿಮೆ ಬಂತು ಅಂದರೆ ಅನ್ನ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಬೇಕಾದ್ರೆ ಸೇರಿಸ್ಕೊಳ್ಳಿ. ತುಂಬ ಉಪ್ಪಾದರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ನೀವು ಜಾಸ್ತಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಈಗ ಇದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಎಣ್ಣೆಲಿ ನಾನು. ನೋಡಿ ನೀಟಾಗಿ ಆಗಿದೆ. ನೋಡಿ ಈ ಥರ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಬೆಂದು. ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹಂಗೆ ಲೈಟಾಗಿ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಇದೆಲ್ಲ ಆಗೋಷ್ಟರೊಳಗೆ ನಾನು ಪಕ್ಕದಲ್ಲೇ ನಾನು ಇನ್ನೊಂದು ಕುಕ್ಕರಲ್ಲಿ ರೈಸ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ರೈಸ್ನ ಬಿಡಬೇಕು. ಏಕೆಂದರೆ ಅವು ಸ್ವಲ್ಪ ಉದ್ರಾಗಿ ಆಗುತ್ತೆ ರೈಸು. ಸೊ ನಾವು ಒಂದೇ ಸಲ ಬಿಸಿ ಹಾಕೋಕ್ಕೆ ಹೋದರೆ ಅಷ್ಟು ಬಿಡಿಯಾಗಿರೋದಿಲ್ಲ. ಹಾಗಾಗಿ ನಾನು ಮುಂಚೆನೇ ರೈಸ್ನ ಮಾಡಿ ಇಟ್ಕೊಂಡಿದ್ದೆ, ಆರಕ್ಕಿಟ್ಟಿದ್ದೀನಿ. ಸೊ ನೋಡಿ ನಾನು ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈ ರೈಸ್ನ ನಾವು ಬೇಕಾದರೆ ರಾತ್ರಿ ಉಳಿದಿರೋ ಅನ್ನಕ್ಕೂ ಕೂಡ ಇದನ್ನ ನಾವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಬಿಸಿ ರೈಸ್ ಮಾಡ್ಕೊಂಡಿದ್ದೆ. ಸೊ ಈಗ ಅದನ್ನೆಲ್ಲ ನಾನು ಬಾಣಲಿಲಿ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೈಸು ಅಷ್ಟು ಮಸಾಲೆ ಇರಲ್ಲ. ಮಸಾಲೆ ಐಟಮ್ನ ತಿಂದು ಬೇಜಾರಾಗಿರೋರಿಗೆ ಇದು ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ಮತ್ತು ಇದರಲ್ಲಿ ನಾವು ಯಾವುದೇ ರೀತಿ ಮಸಾಲಾನ ಮಿಕ್ಸ್ ಮಾಡಿಲ್ಲ. ಹಾಗಾಗಿ ಕೆಲವ್ರಿಗೆ ಗ್ಯಾಸ್ಟ್ರಿಕ್ಕು ಈ ಥರ ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಥರ ಯಾವ ಪ್ರಾಬ್ಲಮ್ಮು ಕೂಡ ಇದನ್ನು ತಿನ್ನೋದ್ರಿಂದ ಆಗೋದಿಲ್ಲ. ಇದನ್ನು ಹಳ್ಳಿ ಕಡೆ ತುಂಬ ಮಾಡ್ತಾರೆ. ಸೊ ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಮನೇಲಿ ನಮಗೆ ಈ ಥರದನ್ನ ಮಾಡಿಕೊಡ್ತಿದ್ರು. ಸೊ ಎಲ್ಲ ಹೆಣ್ಮಕ್ಳಿಗೂ ಟೆನ್ಷನ್ ಇರುತ್ತೆ, ಏನು ಮಾಡೋದು ಡೈಲಿ ಯಾವ ಥರ ವೆರೈಟಿ ಮಾಡೋದು ಅನ್ನೋದು ಟೆನ್ಷನ್ ಆಗಿರುತ್ತೆ. ಅದಕ್ಕೊಂದು ಚಿಕ್ಕದಾಗಿ ಇದನ್ನು ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.